ಬನ್ನಿ ಜೊತೆಲೆ ಒಬ್ರು ಆರಾಗಿ ಸೈಡ್ ಬರಪ್ಪ. ಲಾಸ್ಟ್ಗೆ ನಾವು ಅಣ್ಣ ತಂಗಿ ಪಕ್ಕ ನಿಂತು ಆಯ್ತು ನಮ್ದು ಹೇಗೆ ಸ್ವಲ್ಪ ಒಳಗೆ ಬಾಗ. ಸಿಬ್ಬಂದಿ ವರ್ಗದವರೇ ಮತ್ತು ನನ್ನ ಆತ್ಮೀಯ ಎಲ್ಲ ಗೌರವಿತ ಸದಸ್ಯರು, ನಮ್ಮ ಅವಧಿ ಇವತ್ತಿಗೆ 5 ವರ್ಷ ಪೂರ್ಣಗೊಂಡಿದ್ದು ಪಂಚಾಯತಿ ನೌಕರರವರು ನಮಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ನಾವೇನು ಒಳ್ಳೇದು ಮಾಡಿದೋ ಕೆಟ್ಟದ್ದು ಮಾಡಿವೋ ಗೊತ್ತಿಲ್ಲ, ಗೌರವಿತ ನಡ್ಕೊಂಡಿದ್ದೀವಿ. ಸದಸ್ಯರಾಗಿ ಏನು ಕರ್ತವ್ಯ ನಿರ್ವಹಿಸಬೇಕು ಅದರಲ್ಲಿ ಅಧಿಕಾರಿಗಳಿಗೆ ಕೆಲವು ಸರಿ ಬೈದಿರ್ಬೋದು, ಅದರಲ್ಲಿ ಅಪಾರ್ಥ ಇರೋದಿಲ್ಲ. ಅಧಿಕಾರಿಗಳು ಅದು ಯಾವುದು ಮನಸ್ಸಿಗೆ ಇಟ್ಕೋಬಾರ್ದು. ನಮ್ಮ ಅವಧಿ ಮುಗಿದಿದೆ. ಜನಪ್ರತಿನಿಧಿಗಳ ಕೆಲಸ ಮಾಡೋದು, ಗ್ರಾಮ ಅಭಿವೃದ್ಧಿ ಕೆಲಸ ಮಾಡೋದು, ನಮ್ಮ ಆಯ್ಕೆ ಮಾಡೋದೇ ಅದೇ ಉದ್ದೇಶಕ್ಕೆ. ಆ ಕಾರಣಕ್ಕೆ ನೌಕರರವ್ರಿಗೆ ಸಮಯ ಸಂದರ್ಭ ಸ್ವಲ್ಪ ಜೋರ ವಾಯ್ಸಲ್ಲಿ ಕೂಗಾಡಿರ್ತೀವಿ, ಬೈದಿರ್ತೀವಿ, ಎಲ್ಲ ಥರ ಇರ್ತದೆ. ಅವರು ಆಡಿರ್ತಾರೆ, ಮುಗಿಸ್ಕೊಂಡಿರ್ತೀವಿ, ಸದಸ್ಯರು ಜಗಳ ಬಂದಿರ್ತದೆ, ರಾಜಕೀಯ ಹೋರಾಟಗಳು ಬಂದಿರ್ತದೆ. ಅದೆಲ್ಲ ಮೀರು ಸಹ ಸರ್ವಸಮ್ಮತ ಸಭೆನ ನಿರ್ವಹಿಸ್ಕೊಂಡು ಬಂದಿರ್ತೀವಿ. ಅದನ್ನು ಎಲ್ಲ ನೌಕರರಿಗೂ ಆ ಗೌರವ ಇದೆ ಅಂತ ಭಾವಿಸ್ತಾ, ಹಾಗೂ ಎಲ್ಲ ಸದಸ್ಯರು 5 ವರ್ಷ ರಾಜಕೀಯ ಪಕ್ಷಗಳ ವ್ಯವಸ್ಥೆ ಒಳಗೆ ಬೇಕಷ್ಟು ವ್ಯತ್ಯಾಸಗಳಿದ್ರೂ ಸಹ ಅದೆಲ್ಲ ಒಂದು ಕ್ಷಣಿಕವಾಗಿ 1 ತಿಂಗಳಿಗೆ 2 ತಿಂಗಳಿಗಿತ್ತು. ಸರ್ವ ಸದಸ್ಯರು ಎಲ್ಲ ಪ್ರೀತಿ ವಿಶ್ವಾಸದಿಂದ 5 ವರ್ಷ ಪೂರೈಸಿವೆ ಅಂತ ನಾನು ಭಾವಿಸ್ತಾ, ಇದೇ ರೀತಿ ಎಲ್ಲ ಸ್ನೇಹ ಸಮ್ಮಿಲನವಾಗಿರೋಣ. ರಾಜಕೀಯ ಒಂದು ಕಡೆ 15 ಇರ್ತದೆ, ಮುಂದಿನ ದಿನಗಳಲ್ಲಿ ಪುನರಾಯ್ಕೆ ಆಗೋ ಸದಸ್ಯರುಗಳು ಇರ್ತೀರಿ. ಇರೋ ದಯಮಾಡಿ ಮುಂದೆ ಬಂದು ಹೋಗಿ ಒಳ್ಳೆಯದಾಗಲಿ. ನಮಗೆಲ್ಲ ಮುಂದಿದೆ, ಇನ್ನೂ ಕರ್ತವ್ಯಗಳು ಬೇರೆ ಇದೆ. ನಮ್ಮ ಲತಾ ಅಂತವ್ರು ಇನ್ನೂ ಅವಕಾಶಗಳಿದೆ, ಬರಲಿ. ಪರಮೇಶ್ವರ್ ಅಂತರು, ಗಣೇಶ್ ಅಂತರು, ಬಲರಾಮಣ್ಣ ಅಂತರು ಬರಲಿ, ಒಳ್ಳೆಯದಾಗಿ. ಜನವೇ ಒಂದು ದಿವಸ ಕೂಗಾಡಿಲ್ಲ, ಜಗಳಾಡಿಲ್ಲ, ಏನೂ ಇಲ್ಲ. ಬಹಳ ಅನ್ಯೋನ್ಯದಿಂದ ಬಂದೀವಿ 5 ವರ್ಷದಿಂದವೇ. ನಮಗೆ ತುಂಬ ಸಂತೋಷ ಆಗಿದೆ. ಅದರಿಂದ ನಮ್ಮ ನೌಕರರು ನಮಗೆಲ್ಲ ಸಹಕಾರ ಮಾಡಿದ್ದಾರೆ. ವಾಟರ್ ಮ್ಯಾನ್ಗಳು ಭಾಳ ಸಹಾಯ ಮಾಡಿದ್ದಾರೆ. ಎಷ್ಟೊತ್ತು ಫೋನ್ ಹಾಕ್ಕೊಂಡು ಬಂದು ನೀರು ಬಿಟ್ಟವ್ರೆ. ಅವ್ರಿಗೆ ನನ್ನ ನಮಸ್ಕಾರಗಳು ನೌಕರಿಗೆ. ಅದರಿಂದ ದಯವಿಟ್ಟು ಇನ್ನು ಮುಂದೆ ಬರೋರು ನಾವು ಏನು ಕೆಲಸ ಮಾಡಿದ್ದೀವಿ ಆ ಕೆಲಸ ಮಾಡ್ಕೊಂಡು ಕರೆಂಟ್ ಇರ್ಬೋದು, ನೀರು ಇರ್ಬೋದು, ಸೌಕರ್ಯ ಮಾಡಬೇಕು ನಮ್ಮ ಜನಕ್ಕೆ ಅನ್ನೋದು ಕೇಳ್ಕೊಂಡು ನಾನು ನಮ್ಮ ಮಾತು ಸಂಪೂರ್ಣವಾಗಿ ಮುಗಿಸಿ ಈ ನಮ್ಮ ಅರೇನ್ಪುರ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು, PDO ಮತ್ತು ಸಿಬ್ಬಂದಿ ವರ್ಗ ನಮಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಈ ಬೀಳ್ಕೊಡುಗೆ ಸಮಾರಂಭ ಅಂತಕ್ಕಂಥದ್ದು 19 ಜನ ಮತ್ತು ಸಿಬ್ಬಂದಿ ವರ್ಗಕ್ಕೂ ಸಹ ಇಲ್ಲಿ ಸಂತೋಷದ ವಿಚಾರ. ಈ 5 ವರ್ಷದಲ್ಲಿ ನಾವು ಸದಸ್ಯರಾದಂಥ ಸಂದರ್ಭದಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀವಿ. ಗ್ರಾಮಗಳಿಗೆ ಏನಾದರೂ ಸಹಾಯ ಮಾಡಬೇಕು, ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು, ಬರ್ತಕ್ಕಂಥ ಸವಲತ್ತುಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸ್ಬೇಕು ಅಂತಕ್ಕಂಥದ್ದು ಆ ಉದ್ದೇಶಕ್ಕೆ ಆಡಳಿತ ವಿಕೇಂದ್ರೀಕರಣ ಅಂತಕ್ಕಂಥ ಮಾಡ್ಕೊಂಡಿರೋದು. ಜೊತೆಗೆ ನಮಗೆ ಇಲ್ಲಿ ಬರ್ತಕ್ಕಂಥ ಅನುದಾನವನ್ನು ಸಿಬ್ಬಂದಿ ವರ್ಗದವರು ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಮತ್ತು ನಮಗೂ ಅಲ್ಪ ಸ್ವಲ್ಪ ಬೀದಿ ದೀಪ ಅಲ್ಲಿ ಚರಂಡಿ ವ್ಯವಸ್ಥೆ, ಮೋದಿ ಮನೆಗಳು, ವಸತಿ ಮನೆಗಳು ಇವುಗಳೆಲ್ಲವನ್ನು ಸಹ ತಕ್ಕಮಟ್ಟಿಗೆ ಏನೋ ನಮ್ಮ ಆತ್ಮಪೂರ್ವಕವಾಗಿ ನಾವು ನಮ್ಮ ಗ್ರಾಮಗಳಿಗೆ ನಾವು ನಿಭಾಯಿಸಿದ್ದೀವಿ ಅಂತಕ್ಕಂಥದ್ದು ನನ್ನ ಒಂದು ಒಂದು ಮನೋಭಾವನೆ ಇದೆ. ಮತ್ತು ಈ ದಿನ ಎಲ್ಲರೂ ಸಹ ಈಗ ಸುಮಾರು 9 ಹಳ್ಳಿಗಳಿದ್ದೀವಿ, 9 ಹಳ್ಳಿಗಳ ಸದಸ್ಯರುಗಳಿದ್ದೀವಿ. ನಮ್ಮ ಒಂದು ಪರಿಚಯ ಈ ಒಂದು ಪಂಚಾಯತಿನಲ್ಲಿ ಆಗಿದೆ. ಮತ್ತು ಸಿಬ್ಬಂದಿ ವರ್ಗದವರು ಸಹ ಹಲವಾರು ಕಡೆಯಿಂದ ಬಂದವರೆ, ಅವರ ಬಾಂಡಿಂಗು ಚೆನ್ನಾಗಿದೆ. ಕೆಲವೊಂದು ಸಂದರ್ಭ ನಮ್ಮ ವಕೀಲರು ಹೇಳ್ದಂಗೆ ಸಿಬ್ಬಂದಿ ವರ್ಗಕ್ಕೆ ಮತ್ತು ಸದಸ್ಯರುಗಳಿಗೆ ಕೆಲವು ಸಲ ಘರ್ಷಣೆಗಳಾಗ್ತವೆ ಯಾವುದೇ ವಿಚಾರಗಳಿಗೆ. ಆದರೂ ಸಹ ಅಲ್ಲಿ ಏನಕ್ಕೆ ಘರ್ಷಣೆ ಆಗುತ್ತೆ ಅಂತ ಅಂದರೆ
ಒಂದು ಗ್ರಾಮದ ಅಭಿವೃದ್ಧಿ ವಿಚಾರಗಳಿಗೆ, ಸಾರ್ವಜನಿಕ ಹಿತಾಸಕ್ತಿ ವಿಚಾರಕ್ಕೆ ಆಗಿರ್ತದೆ. ಅದನ್ನು ತತ್ಕ್ಷಣದಲ್ಲೇ ಮರೆತು ಮತ್ತೆ ಎಂದಿನಂತೆ ನಾವು ಕಾರ್ಯವನ್ನು ನಿರ್ವಹಿಸಿಕೊಂಡು 5 ವರ್ಷ ಪೂರೈಸಿದ್ದೀವಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಸಂಪೂರ್ಣವಾಗಿ ಮುಗಿಸಿ ಈ ನಮ್ಮ ಅರೇಲ್ಪುರ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು, PDO ಮತ್ತು ಸಿಬ್ಬಂದಿ ವರ್ಗ ನಮಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಈ ಬೀಳ್ಕೊಡುಗೆ ಸಮಾರಂಭ ಅಂತಕ್ಕಂಥದ್ದು 19 ಜನ ಮತ್ತು ಸಿಬ್ಬಂದಿ ವರ್ಗಕ್ಕೂ ಸಹ ಇಲ್ಲಿ ಸಂತೋಷದ ವಿಚಾರ. ಈ 5 ವರ್ಷದಲ್ಲಿ ನಾವು ಸದಸ್ಯರಾದಂಥ ಸಂದರ್ಭದಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀವಿ. ಗ್ರಾಮಗಳಿಗೆ ಏನಾದರೂ ಸಹಾಯ ಮಾಡಬೇಕು, ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು, ಬರ್ತಕ್ಕಂಥ ಸವಲತ್ತುಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸ್ಬೇಕು ಅಂತಕ್ಕಂಥದ್ದು ಆ ಉದ್ದೇಶಕ್ಕೆ ಆಡಳಿತ ವಿಕೇಂದ್ರೀಕರಣ ಅಂತಕ್ಕಂಥ ಮಾಡ್ಕೊಂಡಿರೋದು. ಜೊತೆಗೆ ನಮಗೆ ಇಲ್ಲಿ ಬರ್ತಕ್ಕಂಥ ಅನುದಾನವನ್ನು ಸಿಬ್ಬಂದಿ ವರ್ಗದವರು ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಮತ್ತು ನಮಗೂ ಅಲ್ಪ ಸ್ವಲ್ಪ ಬೀದಿ ದೀಪ ಅಲ್ಲಿ ಚರಂಡಿ ವ್ಯವಸ್ಥೆ, ಮೋದಿ ಮನೆಗಳು, ವಸತಿ ಮನೆಗಳು ಇವುಗಳೆಲ್ಲವನ್ನು ಸಹ ತಕ್ಕಮಟ್ಟಿಗೆ ಏನೋ ನಮ್ಮ ಆತ್ಮಪೂರ್ವಕವಾಗಿ ನಾವು ನಮ್ಮ ಗ್ರಾಮಗಳಿಗೆ ನಾವು ನಿರ್ವಹಿಸಿದ್ದೀವಿ ಅಂತಕ್ಕಂಥದ್ದು ನನ್ನ ಒಂದು ಮನೋಭಾವನೆ ಇದೆ. ಮತ್ತು ಈ ದಿನ ಎಲ್ಲರೂ ಸಹ ಈಗ ಸುಮಾರು 9 ಹಳ್ಳಿಗಳಿದ್ದೀವಿ, 9 ಹಳ್ಳಿಗಳ ಸದಸ್ಯರುಗಳಿದ್ದೀವಿ. ನಮ್ಮ ಒಂದು ಪರಿಚಯ ಈ ಒಂದು ಪಂಚಾಯತಿನಲ್ಲಿ ಆಗಿದೆ. ಮತ್ತು ಸಿಬ್ಬಂದಿ ವರ್ಗದವರು ಸಹ ಹಲವಾರು ಕಡೆಯಿಂದ ಬಂದವರೆ, ಅವರ ಬಾಂಡಿಂಗು ಚೆನ್ನಾಗಿದೆ. ಕೆಲವೊಂದು ಸಂದರ್ಭ ನಮ್ಮ ವಕೀಲರು ಹೇಳ್ದಂಗೆ ಸಿಬ್ಬಂದಿ ವರ್ಗಕ್ಕೆ ಮತ್ತು ಸದಸ್ಯರುಗಳಿಗೆ ಕೆಲವು ಸಲ ಘರ್ಷಣೆಗಳಾಗ್ತವೆ ಯಾವುದೇ ವಿಚಾರಗಳಿಗೆ. ಆದರೂ ಸಹ ಅಲ್ಲಿ ಏನಕ್ಕೆ ಘರ್ಷಣೆ ಆಗುತ್ತೆ ಅಂತ ಅಂದರೆ ಒಂದು ಗ್ರಾಮದ ಅಭಿವೃದ್ಧಿ ವಿಚಾರಗಳಿಗೆ, ಸಾರ್ವಜನಿಕ ಹಿತಾಸಕ್ತಿ ವಿಚಾರಕ್ಕೆ ಆಗಿರ್ತದೆ. ಅದನ್ನು ತತ್ಕ್ಷಣದಲ್ಲೇ ಮರೆತು ಮತ್ತೆ ಎಂದಿನಂತೆ ನಾವು ಕಾರ್ಯವನ್ನು ನಿರ್ವಹಿಸಿಕೊಂಡು 5 ವರ್ಷ ಪೂರೈಸಿದ್ದೀವಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಅರೇಲ್ಪುರದಲ್ಲಿ ಗ್ರಾಮ ವಾಸ್ತವ್ಯವನ್ನು ಕೂಡ ಮಾಡಿದ್ವಿ. ಹಾಗಾಗಿ ಅವಾಗ ಶಾಸಕರುಗಳೆಲ್ಲ ಬಂದಿದ್ದರು, ಮತ್ತು ಮಾನ್ಯ ಸಚಿವರು ಬಂದಿದ್ದರು. ಅವ್ರನ್ನೆಲ್ಲ ಕರೆಸಿ ನಾವು ಫಂಕ್ಷನ್ ಎಲ್ಲ ನಮ್ಮ ಅರೇಲ್ಪುರದಲ್ಲಿ ತುಂಬ ಪ್ರಾಯೋಗಿಕವಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ವಿ. ಹಾಗೆಯೇ 5 ವರ್ಷದಲ್ಲಿ ತುಂಬ ಇದನ್ನು ಕೂಡ ನಾವು ಮಾಡಿದ್ದೀವಿ, ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೀವಿ. ಹಾಗೆ ನಮ್ಮಲ್ಲಿ ಬಂದಂತಹ ಯೋಜನೆಗಳನ್ನೆಲ್ಲ ಕೂಡ ನಾವು ಸಾಮಾನ್ಯ ಸಭೆಗಳಲ್ಲಿ ಕೂತ್ಕೊಂಡು ಚರ್ಚಿಸ್ಕೊಂಡು ನಿಮ್ಗೇನು ಬೇಕು ಏನು ಬೇಡ, ಆ ಕಡೆ ಹಾಕಿದ್ರೆ ಅಭಿವೃದ್ಧಿ ಆಗುತ್ತೆ, ಈ ಕಡೆ ತಗೊಂಡ್ರೆ ಪರವಾಗಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ನಾವು ಮಾಡಿದ್ದೀವಿ. ಅಷ್ಟು ಚೆನ್ನಾಗಿ ಅವರು ಕೂಡ ನಮಗೆ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು. ಅದಾದ ನಂತರ ಬಂದವರು ಶ್ರೀಮತಿ ಸುಂದರಮ್ಮ ಅವರು ಕೂಡ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು. ಅದಾದ ನಂತರ ಬಂದವರು ಶ್ರೀಮತಿ ರತಿ ಎಂಬಿರವರು, ಇವರು ಕೂಡ ಇದುವರೆಗೂ ನಮಗೆ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಈಗ ಇಷ್ಟೊತ್ತು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸದಸ್ಯರು ಹೇಳಿದ್ರು ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ, ಒಂದು ಬಾಂಡಿಂಗ್ ಇದೆ ನಮ್ಮಲ್ಲಿ ಅಂತ ಇಷ್ಟೊತ್ತು ಹೇಳಿದ್ರು. ಅದೆಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಸಹಕಾರ, ಅವರ ಸಹನೆ. ಮತ್ತು ನಮ್ಮ ಹರ್ಷಣ ಯಾವಾಗಲೂ ಯಾವ ಸಾಮಾನ್ಯ ಸಭೆಯಲ್ಲಿ ಕೂಡ ಸಿಬ್ಬಂದಿ ವರ್ಗದವರನ್ನು ಬೈದಿಲ್ಲ ಅಂತಿಲ್ಲ. ಯಾಕೆ ಬೈತಿದ್ರು ಅಂತ ಹೇಳಿದ್ರೆ ನಾವು ಬೇಜಾರು ಮಾಡ್ಕೊಂಡಿಲ್ಲ. ಯಾಕೆ ಬೈತಿದ್ರು ಅಂತ ಹೇಳಿದ್ರೆ ಅವರು ಸಾರ್ವಜನಿಕರಿಗೆ ನೀವು ಕರೆಕ್ಟಾಗಿ ಯೋಜನೆಗಳನ್ನು ತಲುಪಿಸ್ತಾ ಇಲ್ಲ, ಮತ್ತು ನೀವು ತಿಳ್ಕೊಳ್ಳಿ, ನೀವು ಕಾನೂನು ತಿಳ್ಕೊಂಡ್ರೆ ಹೊರಗಡೆನವ್ರು ನಮಗೆ ಯಾಕೆ ಹೆದರಿಸ್ತಾರೆ ಅನ್ನೋ ಒಂದು ಸಲಹೆಗಳನ್ನು ಕೂಡ ಕೊಡ್ತಿದ್ರು ಅವರು ಆ್ಯಸ್ ಎ ಲಾಯರ್ ಆಗಿ. ಹಾಗಾಗಿ ನಾವು ಅವ್ರಿಗೂ ಚಿರಾಋಣಿ ಆಗಿದ್ದೀವಿ. ಮತ್ತು ನಮ್ಮ 18 ಜನ ಸದಸ್ಯರೇನಿದ್ದಾರೆ ಅವರವರ ಸಲಹೆಗಳನ್ನು ಕೊಟ್ಟು ಎಲ್ಲೇ ಒಂದು ಶುಚಿತ್ವ ಇಲ್ಲ ಅಂದರೆ ಅವರೇ ಪ್ರಮುಖವಾಗಿ ಫೋಟೋ ಹಾಕ್ಬಿಟ್ಟು ಮೇಡಮ್ ಇಲ್ಲಿ ಶುಚಿತ್ವ ಇಲ್ಲ, ಸಾರ್ವಜನಿಕರು ಹೇಳೋದಕ್ಕಿಂತ ಮುಂಚೆ ನಮ್ಮ ಸದಸ್ಯರು ತಿಳಿಸ್ತಾ ಇದ್ರು. ಹಾಗಾಗಿ ನಾವು ಎಲ್ಲರೂ ಕೂಡ ಇದುವರೆಗೆ ಕಪ್ಪು ಚುಕ್ಕಿ ಬರೋ ಹಾಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಇಲ್ಲಿ ಇಷ್ಟು ಜನ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಾರೆ. ಮತ್ತು ನಮ್ಮ SDA ಆದ ನಮ್ಮ ಸುಮತಿ ಮೇಡಮ್ ಇದ್ದಾರೆ, ಮತ್ತು ನಮ್ಮ DEO ಗಣೇಶ್ ಇದ್ದಾರೆ, ಮತ್ತು ನಮ್ಮ ಹಿರಿಯ ವಾಟರ್ಮ್ಯಾನ್ ಆದ ಕೃಷ್ಣಪ್ಪರವರಿದ್ದಾರೆ, ಮತ್ತು ನಮ್ಮ ಬಿಲ್ ಕಲೆಕ್ಟರ್ ಗಿರೀಶ್ ಅವರು, ಮತ್ತು ಮುಂತಾದ ವಾಟರ್ಮ್ಯಾನ್ಗಳು ಎಲ್ಲ 9 ಗ್ರಾಮದ ವಾಟರ್ಮ್ಯಾನ್ಗಳು ಮತ್ತು ಅಟೆಂಡ್ ಇದ್ದಾರೆ. ಇಷ್ಟು ಜನಕ್ಕೆ ಸಲಹೆ ಸೂಚನೆಗಳು ದೊಡ್ಡವ್ರ ಥರ ಅಕ್ಕ ಅಣ್ಣ ಥರನೇ ಕೊಟ್ಕೊಂಡು ನಮ್ಗೆ ಇವತ್ತುವರೆಗೂ ಸಹಕಾರ ನೀಡಿದ್ದಾರೆ. ಇವತ್ತು ನಾವು ಅವರಿಗೆ ಬೀಳ್ಕೊಡುಗೆಯನ್ನು ತುಂಬ ಗೌರವಪೂರ್ವಕವಾಗಿ ನಾವು ಸಲ್ಲಿಸಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ಸಲ್ಲಿಸ್ತಾ ಇದ್ದೀವಿ. ಸದಸ್ಯರಿಗೆ ನಾನು ಈ ಪಂಚಾಯತಿಗೆ ಬಂದು 5 ವರ್ಷ ಆಗಿದೆ. 5 ವರ್ಷದಿಂದಾನು ಕೂಡ ನಾನು ಕೂಡ 5 ವರ್ಷ ಆಗಿದೆ ನಿಮ್ಮ ಥರನೇ. ಇವತ್ತು ನಾವು ಬೀಳ್ಕೊಡುಗೆ ಸಮಾರಂಭ, ನನಗೂ ಕೂಡ ಬೀಳ್ಕೊಡುಗೆ ಸಮಾರಂಭ ಅಂತಾನೆ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ನಂದು ಆಗಿದ್ದೀವಿ. ಹಾಗಾಗಿ ನಾವು ನಿಮ್ಮ ಜೊತೆಲೇ ಹೋಗಿದ್ದೀವಿ. 4 ತಿಂಗಳಾಗಿತ್ತು ಅಷ್ಟೇ ನೀವುಗಳೆಲ್ಲ ಆಯ್ಕೆಯಾಗಿ. ನಾನು ಕೂಡ ಮುಂದೆ ನಿಮ್ಮ ಜೊತೆಲೇ ಹೋಗಿರೋದ್ರಿಂದ ನಾವೆಲ್ಲರೂ ಈಗ ಒಂದು ಮನೆಯವ್ರ ಥರ ಆಗ್ಬಿಟ್ಟಿದ್ದೀವಿ. ಎಲ್ಲಿ ನೋಡೋದು ಖುಷಿ ಅನಿಸುತ್ತೆ. ಆಮೇಲೆ ಇನ್ನೂ ವಿಚಾರ ಏನಪ್ಪ ಅಂದರೆ ನನಗೆ ಕ್ಯಾರ್ಪೇಟೆಯಲ್ಲಿ ಅಥವಾ ಬೇರೆ ಕಡೆ ಎಲ್ಲರೂ ನಮ್ಮ ಸದಸ್ಯರು ಎಲ್ಲರೂ ಕಾಣಿಸ್ತಾರೆ, ನಂಗೆ ಭಾಳ ಖುಷಿ. ನಮ್ಮವರು ಅನ್ನೋ ಒಂದು ಭಾವನೆ.
ಆ ಥರ ಅಷ್ಟು ಬಾಂಡಿಂಗು ನಮ್ಮಲ್ಲಿ ಆಗಿದೆ. ಕೆಲವೊಂದ್ಸಲಿ ನಮ್ಮ ಪರ್ಮಿಷನ್ ಹೇಳ್ದಂಗೆ ಮತ್ತು ನಮ್ಮ ಹರ್ಷಣ ಹೇಳ್ದಂಗೆ ನಾವು ಒಂದ್ಸಲಿ ಕೂಗಾಡಿದ್ದೀವಿ, ಅರ್ಚಾಡಿದ್ದೀವಿ, ಮಾತಾಡಿದ್ದೀವಿ. ಯಾವುದೇ ಮಾತಾಡಿದರೂ ಕೂಡ ಸಾರ್ವಜನಿಕ ಉದ್ದೇಶಕ್ಕಾಗಿ ಮತ್ತು ಸಾರ್ವಜನಿಕರ ಅಭಿವೃದ್ಧಿಗಾಗಿ ನಾವು ಮಾತಾಡಿದ್ದೀವಿ, ಕೂಗಾಡಿದ್ದೀವಿ. ಮತ್ತು ಅರ್ಧ ಗಂಟೆನೆಯ ಮತ್ತೆ ಅಣ್ಣ ಅಂತೀವಿ, ಅಕ್ಕ ಅಂತೀವಿ, ಮತ್ತೆ ಒಂದಾಗ್ತೀವಿ. ಹಾಗೆಯೇ 5 ವರ್ಷದ ಅವಧಿಯಲ್ಲಿ ವಿವಿಧ ಫಂಕ್ಷನ್ಗಳನ್ನು ಕೂಡ ನಮ್ಮ ಸದಸ್ಯರುಗಳು ತುಂಬ ಚೆನ್ನಾಗಿ ನನಗೆ ಸಹಕಾರ ಕೊಟ್ಟು ಮಾಡಿಕೊಟ್ಟಿದ್ದಾರೆ. ನಾನು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಅಣ್ಣ ಈ ಥರ ಮಾಡಬೇಕು, ಅಕ್ಕ ಈ ಥರ ಮಾಡಬೇಕು ಅಂತ ಹೇಳಿದ್ರೆ ಸಾಕು, ಅಷ್ಟೇ ಸಾಕು. ಏನು ಮಾಡ್ತಿದ್ರು ಮಾಡಿ ಮೇಡಮ್, ಏನು ಕಾನೂನು ಪ್ರಕಾರ ಇದೆ, ಸುತ್ತೋಲೆ ನಿಮ್ದು ಏನಿದೆ, ಆದೇಶ ಏನಿದೆ ಅದ್ರ ಪ್ರಕಾರ ನೀವು ಮಾಡಿ